ನನ್ನ ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಕಲ್ಲೂರ್ಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಾಡೋಣ್ರಿ ಮಾವಿನಕಾಯಿ ತಂಬುಳಿ ಅಥವಾ ಮಾವಿನಕಾಯಿ ಸಾರು. ಇದಕ್ಕೆ ನಾನು ಏನು ತೊಗೊಂಡೇನೆಂದರೆ, ಇವು ಕೊತ್ತಂಬರಿ ಕಾಳು ಜೀರಿಗೆ ಹುರ್ಯಾಕೆ ತೊಗೊಂಡೇನ್ರಿ. ಕೊತ್ತಂಬರಿ ಕಾಳು ಜೀರಿಗೆ, ಆಮೇಲೆ ಗುರೆಳ್ಳು, ಸ್ವಲ್ಪ ಪುಟಾಣಿ ಪುಡಿ ಮಾಡ್ಕೊಳ್ಳೋಣಂತ ಇದನ್ನು. ಆಮೇಲೆ ಇದಕ್ಕೆ ಹುರಿಲಿಕ್ಕೆ ಉಳ್ಳಾಗಡ್ಡಿ, ಕರಿಬೇವು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ಇವು ಮಾವಿನಕಾಯಿ ತೆಳ್ಳಗೆ ಹೆಚ್ಕೊಂಡೇನಿ, ಮ್ಯಾಲಿನ ಸಿಪ್ಪಿ ತೆಗೆದು ಒಂದು ಮೀಡಿಯಮ್ ಸೈಜ್ ಒಂದು ಸಣ್ಣದು ಮಾವಿನಕಾಯಿ ತೊಗೊಂಡೇನಿ. ಆಮೇಲೆ ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಉಳ್ಳಾಗಡ್ಡಿ, ಕರಿಬೇವು, ಆಮೇಲೆ ಉಪ್ಪು, ಅರಿಶಿನ, ಬೆಲ್ಲ, ಕೊತ್ತಂಬರಿ ಇವಿಷ್ಟು ತೊಗೊಂಡೇನಿ ರೀ. ಇವಿಷ್ಟು ಸೇರಿಸಿ ನಾವು ಇವಾಗ ಹೆಂಗೆ ಮಾಡೋದು ಮಾವಿನಕಾಯಿ ಸಾರು ಅಂತ ನೋಡೋಣ ಬರ್ರಿ. ಇಲ್ಲಿ ಒಂದು ಹಂಚು ಕಾಸಕ್ಕೆ ಇಟ್ಟೇನಿ ರೀ. ಇದ್ರಾಗ ಒಂದು 2 ಸ್ಪೂನ್ನಷ್ಟು ಕೊತ್ತಂಬರಿ ಕಾಳು, 1 ಸ್ಪೂನ್ನಷ್ಟು ಜೀರಿಗೆ ತೊಗೊಂಡೀನಿ, ಆಮೇಲೆ 1 ಸ್ಪೂನ್ನಷ್ಟು ಗುರೆಳ್ಳು ತೊಗೊಂಡೀನಿ. ಇವಿಷ್ಟು ಹುರ್ಕೊಳ್ಳೋಣಂತ ಫಸ್ಟು ಪೌಡ್ರ್ ಮಾಡಲಿಕ್ಕೆ. ಇವು ಹುರಿತಾವೆ ನೋಡ್ರಿ, ಇವ್ನು ತಕ್ಕೋತೇನೆ ರೀ ನಾನು. ಇವು ಹುರಿದು ತಕ್ಕೊಂಡೇನಲ್ಲ, ಇದ್ರೊಳಗೆ ಇವು ಪುಟಾಣಿನೂ ಹಾಕ್ತೇನೆ. ಇವ್ನು ಫಸ್ಟ್ ಪೌಡ್ರ್ ಮಾಡ್ಕೋಬೇಕು ನಾವು. ಆಮೇಲೆ ಇಲ್ಲಿ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಕರಿಬೇವು, ಮಾವಿನಕಾಯಿ, ಒಂದು ಸ್ವಲ್ಪ ಎಣ್ಣೆ ಹಾಕಿ ಚಂದ ಹುರ್ಕೋಬೇಕು ನೋಡ್ರಿ. ಇವಾಗ ಇದೆಲ್ಲ ಚಂದಾಗ ಹುರಿದೈತಲ್ಲ, ಇವಾಗ ನಾನು ತೆಗಿತೀನಿ. ಇದು ಸ್ವಲ್ಪ ಆರಿದ ಮೇಲೆ ಗ್ರೈಂಡರ್ ಮಾಡಬೇಕಲ್ಲ, ಅದಕ್ಕೆ ಅಲ್ಲಿವರೆಗೆ ನಾವೇನು ಮಾಡೋಣ, ಮಾವಿನಕಾಯಿ ಸಾರಿಗೆ ಒಗ್ಗರಣೆ ಕೊಡೋಣ. ಒಂದು ಪಾತ್ರೆ ಇಟ್ಟೇನಿ ನಾನು. ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ತೇನೆ ರೀ ನಾನು. ಸ್ವಲ್ಪ ಎಣ್ಣೆ ಕಾಯಲಿ. ಈಗ ಎಣ್ಣೆ ಕಾದೈತೆ ನೋಡ್ರಿ. ಇವು ಜೀರಿಗೆ, ಸಾಸಿವೆ ಹಾಕ್ತೀನಿ. ಈ ಚಟಪಟ ಅಂದ್ಕೂಡಲೇ ಇವಾಗ ಇದು ಉಳ್ಳಾಗಡ್ಡಿ, ಕರಿಬೇವು ಒಗ್ಗರಣೆ ಹಾಕ್ತೀನಿ. ಇದು ಒಗ್ಗರಣೆ ಚಂದ ಬೇಯಿಲ್ರಿ, ಒಂದು 2 ನಿಮಿಷ ನೋಡ್ರಿ. ಇದು ಈಗ ಒಗ್ಗರಣೆ ಬೆಂದೈತಿ, ಬಂದ್ ಮಾಡಿಬಿಡ್ತೇನೆ ನಾನು. ಆಮೇಲೆ ಇದಕ್ಕೆ ಏನು ಮಾಡ್ತೀನಿ, ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ, 1 ಟೀ ಸ್ಪೂನ್ನಷ್ಟು ಉಪ್ಪು ಹಾಕ್ತೀನಿ. ಆಮೇಲೆ ನೋಡಿ ಕಡಿಮೆ ಆದ್ರೆ ಮತ್ತೆ ಹಾಕ್ಕೊಳ್ಳೋಣಂತ್ರಿ. ಇವಾಗ ಇದು ಹುರಿದು ಇಟ್ಕೊಂಡಿದ್ವಲ್ರಿ, ಇದನ್ನೆಲ್ಲ ಫಸ್ಟು ಪುಡಿ ಮಾಡ್ಕೊತೇನೆ ನಾನು. ನೋಡ್ರಿ, ಇವಾಗ ಇದೆಲ್ಲ ನಾನು ಪುಡಿ ಮಾಡ್ಕೊಂಡೇನಿ. ಆಮೇಲೆ ಇದೇನು ಹುರಿದೇನಲ್ಲ, ಇದನ್ನು ಇದಕ್ಕೆ ಹಾಕಿ ಗ್ರೈಂಡರ್ ಮಾಡ್ತೇನೆ. ಇವಾಗ ಸಣ್ಣಗೆ ಪೇಸ್ಟ್ ಮಾಡಬೇಕು. ಇದು ಪೂರ್ತಿ ಸಣ್ಣಗೆ ಮಾಡ್ಕೋತೇನೆ ರೀ ನಾನು. ಸ್ವಲ್ಪ ಸಣ್ಣ ಆಗಲಿಲ್ಲ ಅಂದ್ರೆ ಸ್ವಲ್ಪ ನೀರು ಹಾಕೋರಿ ನಡಿತೈತಿ. ಇದು ಒಗ್ಗರಣೆ ಹಾಕಿಟ್ಟೇವಲ್ರಿ, ಇದ್ರಾಗ ಇದೆಲ್ಲ ಪೇಸ್ಟ್ ಮಾಡ್ಕೊಂಡೇನಲ್ಲ, ಇದನ್ನ ಇಷ್ಟು ಹಾಕಿಬಿಡ್ತೇನೆ. ಆಮೇಲೆ ಇದು ಬೆಲ್ಲ ನೋಡಿ ಹಾಕೋರಿ. ಇದು ಬೆಲ್ಲ ಇಷ್ಟು ಹಾಕೀನಿ ನಾನು ಇವಾಗ ಇದಕ್ಕೆ. ಆಮೇಲೆ ಇದು ಕೊತ್ತಂಬರಿನೂ ಹಾಕ್ತೀನಿ. ಇವಾಗ ಇದು ಇನ್ನೂ ಚೆನ್ನಾಗಿ ತೆಗ್ದಿಲ್ಲಲ್ಲ, ಇದಕ್ಕೆ ನೀರು ಹಾಕ್ಕೊಂಡು ತಕ್ಕೋತೇನೆ ನೋಡ್ರಿ. ಇದು ಇನ್ನೂ ಗಟ್ಟಿ ಅನ್ಸಾಕತ್ತೈತಿ. ಇದಕ್ಕೆ ಇನ್ನೂ 1 ಗ್ಲಾಸ್ನಷ್ಟು ನೀರು ಹಾಕೋತೀನಿ. 1 ಚರ್ಗಿಯಷ್ಟು ನೀರು ಹಾಕಿನ ಅನ್ಕೋರಿ. ಇದಕ್ಕೆ ಇನ್ನೂ ಸ್ವಲ್ಪ ಗಟ್ಟಿ ಅನ್ಸಾಕತ್ತೈತಿ. ಇನ್ನೊಂದು ಸ್ವಲ್ಪ ಹಾಕ್ತೇನೆ. ಇದು ಸ್ವಲ್ಪ ಬೆಲ್ಲ ಕರಗೋರಿಗೆ ನಾನು ಕೈಯಾಡ್ತೇನೆ ರೀ. ಇದು ಬಿಸಿಲಾಗ ಇದು ಹಾಗೆ ಹಸಿದ ಉಣ್ಬೇಕು, ಮತ್ತು ಇದನ್ನೇನು ಬಿಸಿ ಮಾಡಬಾರ್ದು. ಅನ್ನದ ಜೊತೆ ರುಚಿ ಹತ್ತೈತಿ, ಹಂಗನೂ ಕುಡಿಬೋದು ಮಜ್ಜಿಗೆ ಸಾರ್ಗತೆ.